ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು 2nd of March, ಸ್ಯಾಟರ್ಡೇ. ಸೊ ಆ್ಯಕ್ಚುಲಿ ಒಬ್ಬಳೇ ಇದ್ದೀನಿ ಮನೆಯಲ್ಲಿ. ಸೊ ಹಾಗಾಗಿ ಏನೇನೋ ಥಾಟ್ಸ್ ಬರ್ತಾಯಿತ್ತು. ಒಬ್ಬರೇ ಇದ್ದರೆ ಹಾಗೆ ಅಲ್ವಾ, ಏನೋ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗೋಣ, ಹಿಂಗೆ ಕೂತಿದ್ರೆ ಕೂತ್ಕೊಂಡೇ ಇರ್ತೀನಿ ಅಥವಾ ಮೊಬೈಲ್ ನೋಡ್ತಾ ಇದ್ರೆ ಸ್ಕ್ರೋಲ್ ಮಾಡ್ತಾನೇ ಇರ್ತೀನಿ ಅಂತ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಪೆಷಲಾಗಿ ಆ ಥರ ಶೇರ್ ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ಬಟ್ ಯೂಶ್ವಲ್ ನನ್ನ ವೀಕೆಂಡ್ ಸ್ಯಾಟರ್ಡೇ ಸಂಡೇ ಹೇಗಿರುತ್ತೆ ನಾರ್ಮಲ್ ಕ್ಯಾಶುವಲ್ ಡೇಸಲ್ಲಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಇವಾಗ ಹಾಲು ಕುಡಿಯೋಣ ಅಂತ ಅಂದ್ಕೊಂಡೆ. ನಮ್ಮ ಡಾಕ್ಟರು ಇದು ಮಾಮಾ ಪ್ರೋಟೀನ್ ಅಂತ ಈ ಪ್ರೋಟೀನ್ ಪೌಡರ್ನ ರೆಕಮೆಂಡ್ ಮಾಡಿದ್ದಾರೆ, ಚಾಕ್ಲೇಟ್ ಫ್ಲೇವರು. ಸೊ ಡೈಲಿ ನಾನು ಮಿಲ್ಕ್ಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಇದನ್ನು 1-2 ಸ್ಪೂನ್ಸು. ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾನು ಆಫೀಸಲ್ಲಿ ಇರ್ತೀನಲ್ವ. ಸೊ ಆಫೀಸಲ್ಲಿ ಅವ್ರನ್ನ ಕೇಳಿದ್ದೀನಿ ಹಾಟ್ ಮಿಲ್ಕ್ ಬೇಕು ನನಗೆ ಅಂತ. ಸೊ ಅವ್ರು ತಂದು ಕೊಡ್ತಾರೆ ಆಫೀಸಲ್ಲಿ ನನಗೆ. ಮನೆಯಲ್ಲಿ ಈ ಥರ ವೀಕೆಂಡ್ಸಲ್ಲಿ ಬಂದಾಗ ನಾನೇ ಮಾಡ್ಕೊತೀನಿ. ಸೊ ತೋರಿಸ್ತೀನಿ ಹೆಂಗೆ ಮಾಡ್ಕೊತೀನಿ. ತುಂಬ ಈಸಿ ಏನಿಲ್ಲ. ಹಾಲು ಬಿಸಿ ಮಾಡ್ತೀನಿ, ಸ್ವಲ್ಪ ಶುಗರ್ ಮಿಕ್ಸ್ ಮಾಡ್ತೀನಿ, ಆಮೇಲೆ ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಅಷ್ಟೇ. ಸೊ ಬನ್ನಿ ಪ್ರೋಟೀನ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಸಮಯ. ಹಾಲು ಫಸ್ಟ್ ಬಿಸಿ ಮಾಡೋಣ. ಇದು ಆ್ಯಕ್ಚುಲಿ ತುಂಬ ದಿನ ಆಗಿದೆ ತೊಗೊಂಬಂದು ಹಾಲು. ಐ ಡೋಂಟ್ ನೋ ಚೆನ್ನಾಗಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡುವ. ತುಂಬ ದಿನ ಆಗಿದೆ ಹಾಲು ತೊಗೊಂಡು. ಎಕ್ಸ್ಪೈರಿ ಡೇಟು ಜುಲೈ 22 ಅಂತ ಇದೆ ಪ್ಯಾಕೆಟ್ ಮೇಲೆ. ಬಟ್ ಐ ಡೋಂಟ್ ನೋ ಚೆನ್ನಾಗಿದೆ ಇಲ್ವಾ ಅಂತ. ನನಗೆ ಟೆಟ್ರಾ ಪ್ಯಾಕ್ಸ್ ಎಲ್ಲ ಬಿಲೀವ್ ಮಾಡೋಕ್ಕೆ ಕಷ್ಟ. ಆ್ಯಕ್ಚುಲಿ ನಾನು ಇದು ತೊಗೊಳ್ಳಲ್ಲ, ಬರೀ ಪ್ಯಾಕೆಟ್ಸ ತೊಗೊತೀನಿ ಯೂಶ್ವಲಿ. ಬೆಳಿಗ್ಗೆ ನಾನು ನೋಡಿರಲಿಲ್ಲ ಇದಿದೆ ಅಂತ ಅಂದ್ಬಿಟ್ಟು. ಸೊ ಬೆಳಿಗ್ಗೆ ಆರ್ಡ್ರ್ ಮಾಡಿದೆ. ಇದೇನಾದ್ರು ಚೆನ್ನಾಗಿಲ್ಲ ಅಂತಂದರೆ ಅಲ್ಲ ಯೂಸ್ ಮಾಡಬೇಕೀಗ. ಫಸ್ಟ್ ಇದನ್ನು ಚೆಕ್ ಮಾಡೋಣ. ಹಲೋ ಫ್ರಮ್ ಮೈ ಬ್ಯಾಲ್ಕನಿ. ಹಿಂದೆ ಫುಲ್ ಗಲೀಜಾಗಿರೋ ಸೈಕಲ್ನ ಇಗ್ನೋರ್ ಮಾಡಿ, ಅದು ನಾವು ಆಚೆ ತೆಗೆಯೋದಿಲ್ಲ. ಸೊ ಹಾಗಾಗಿ ಗಲೀಜಾಗಿ ಹಾಗೆ ಇದೆ. ಇದು ನನಗೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ನಂಗೆ ಮನೇಲಿ ಅಂದರೆ ಈ ಬ್ಯಾಲ್ಕನಿ ನಂಗೆ ಇಷ್ಟ ಆಗುತ್ತೆ. ಒಂದು ನಿಮಿಷ ಆ ಕಡೆ ಏನಿದೆ ತೋರಿಸ್ತೀನಿ. ಏನಿಲ್ಲ ವ್ಯೂ ಆ ಥರ ಎಲ್ಲ ಇಲ್ಲ, ಬಟ್ ಸ್ವಲ್ಪ ಟ್ರೀಸ್ ಇದೆ, ಆಮೇಲೆ ಪಾರ್ಕಿಂಗ್ ಜಾಗ ಇದೆ. ಬಟ್ ನಂಗೆ ಒಂಥರ ಇಷ್ಟ ಆಗುತ್ತೆ. ಸ್ವಲ್ಪ ಸ್ಪೇಸ್ ಅಲ್ವಾ, ಮನೆಯಿಂದ ಆಚೆ ಸ್ವಲ್ಪ ಸ್ಪೇಸ್ ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ತೋರಿಸ್ತೀನಿ ರೀ. ಇದೇ ವ್ಯೂ. ಆ್ಯಕ್ಚುಲಿ ಇಲ್ಲಿ ಮರಗಳಿದ್ದಾವೆ ಅಷ್ಟೇ. ಒಂಥರ ಕಾಮಿಂಗ್ ಅಂತ ಅನಿಸುತ್ತೆ. ನೀವು ಕೇಳಿಸ್ಕೊಂಡ್ರೆ ನಿಮಗೆ ಈ ಪಕ್ಷಿಗಳು ಚರ್ಪ್ ಮಾಡ್ತಿರೋದೆಲ್ಲ ಕೇಳಿಸ್ತಾ ಇರುತ್ತೆ ನಿಮಗೆ, ಪಕ್ಷಿಗಳ ವಾಯ್ಸ್ ಎಲ್ಲ ಹಿಂದೆಗಡೆ. ಸೊ ನಂಗೆ ಇದೊಂಥರ ಆರಾಮಾಗಿ ಕೂಲಾಗಿ ಅಂತ ಅನಿಸುತ್ತೆ. ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಹಾಲು ಕುಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ಟೈಮ್ ಸ್ಪೆಂಡ್ ಮಾಡ್ತೀನಿ. ಹಲೋ. ಸೊ ಇವಾಗ ಟೈಮ್ ಬಂದು 6 ಗಂಟೆ. ಸೊ ಹಾಗಾಗಿ ಇಲ್ಲೇ ಮನೆ ಹತ್ರ ಸ್ವಲ್ಪ ಆಚೆ ವಾಕಿಂಗ್ ಮಾಡ್ಕೊಂಡು ಬರೋಣ. ಆ್ಯಂಡ್ ಐಸ್ ಕ್ರೀಮ್ ತಿನ್ನಬೇಕಂತ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಪತಿದೇವ್ರು ಕೂಡ ಆಫೀಸಿಂದ ಬಂದಿದ್ದಾರೆ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಈ ಟೀ ಶರ್ಟ್ ಬಂದು ನಾನು ಜೂಡಿಯೋನಲ್ಲಿ ತೊಗೊಂಡಿದ್ದು, ತೋರಿಸ್ತೀನಿ. ಸೊ ಈ ಟೀ ಶರ್ಟ್ ಬಂದು ನಾನು ಜೋಡಿನಲ್ಲಿ ತೊಗೊಂಡಿದ್ದು, ಸ್ವಲ್ಪ ಓವರ್ ಸೈಜ್ಡು, ತುಂಬ ಕಂಫರ್ಟಬಲ್ಲು. ಆ್ಯಂಡ್ ಈ ಲೆಗ್ಗಿನ್ಸ್ ಬಂದು H&M ಮೆಟರ್ನಿಟಿ ಸೆಕ್ಷನಲ್ಲಿ ತೊಗೊಂಡಿದ್ದು. ಸಿಕ್ಕಾಪಟ್ಟೆ ಕಂಫರ್ಟಬಲ್ಲು. ಇದುವರೆಗೂ ಈ ಥರ ಕಂಫಿ ಲೆಗ್ಗಿನ್ಸ್ ನಾನು ಹಾಕ್ಕೊಂಡೇ ಇಲ್ಲ, ಅಷ್ಟು ಕಂಫರ್ಟಬಲ್ಲು. ಆ್ಯಂಡ್ ಅದ್ರ ಮೇಲೆ ಈ ಸ್ಟೋಲ್ನ ಕೂಡ ಕ್ಯಾರಿ ಮಾಡ್ತಾಯಿದ್ದೀನಿ. ಬಿಕಾಸ್ ಪಬ್ಲಿಕ್ ಪ್ಲೇಸಸಲ್ಲಿ ಐ ಡೋಂಟ್ ನೋ ಇಫ್ ಐ ಫೀಲ್ ಕೋಲ್ಡ್. ಯಾಕೆ ಸುಮ್ಮನೆ. ಬನ್ನಿ ಹೋಗೋಣ. ಮೋಸ್ಟ್ ಕಂಫಿಯೆಸ್ಟ್ ಚಪ್ಪಲಿ ಗೊತ್ತಾ, ಸಿಕ್ಕಾಪಟ್ಟೆ ಕಂಫರ್ಟಬಲ್ ಸ್ಲಿಪ್ಪರ್ಸ್.
ಅಷ್ಟೇ ಆಚೆ ಹೋಗಿದ್ವಲ್ಲ, ಆಚೆಯಿಂದ ಬಂದ್ವಿ. ಸನ್ಸ್ಕ್ರೀನ್ ಮತ್ತು ನಂದು ಲೂಸ್ ಪೌಡರ್ ಹಚ್ಕೊಂಡು ಹೋಗಿದ್ದೆ. ಸೊ ಹಾಗಾಗಿ ಮೇಕಪ್ ರಿಮೂವ್ ಮಾಡಿ ಆಮೇಲೆ ಸ್ವಲ್ಪ ಹಾಟ್ ಬಾತ್ ತೊಗೊಳ್ಳೋಣ ಅಂತ. ಬಿಕಾಸ್ ಹಾಟ್ ಬಾತ್ ತೊಗೊಂಡ್ರೆ ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ ನನಗೆ. ನೈಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಡೈಲಿ ನಾನು ಮಲ್ಗೋಕ್ಕೆ ಮುಂಚೆ ಒಂದು ಸಲ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಮಲ್ಕೊತೀನಿ. ಸೊ ದಟ್ ನನ್ನ ಬಾಡಿ ಪೇಯ್ನ್ಸು ಎಲ್ಲ ಇದ್ರೂ ಹೋಗುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ನನಗೆ ನೈಟ್ ಹೊತ್ತು. ಹಾಗಾಗಿ ಸೊ ಈಗ ನಾನು ಆಲ್ರೆಡಿ ಹಚ್ಕೊಂಡಿದ್ದೀನಲ್ಲ ಸನ್ಸ್ಕ್ರೀನು ಮತ್ತು ಲೂಸ್ ಪೌಡರ್ ಎಲ್ಲ, ಅದನ್ನೆಲ್ಲ ತೆಗಿಬೇಕು. ಸೊ ಇದನ್ನು ರೀಸೆಂಟಾಗಿ ತರಿಸ್ಕೊಂಡೆ ನಾನು, ಡರ್ಮಾಲಜಿಕ್ ಅವ್ರದ್ದು ಎಕ್ಸ್ಫೋಲಿಯೇಟರು. ಸೊ ಇದು ಮೇಕಪ್ ರಿಮೂವ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಡೈಲಿ ಅಂದರೆ ಮೈಕ್ರೋ ಎಕ್ಸ್ಫೋಲಿಯೇಟರ್ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಡೈಲಿ ಬೇಸಿಸ್ ಮೇಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ತುಂಬ ಏನು ಹೇಳ್ತಾರೆ, ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇಲ್ಲ ಇದರಲ್ಲಿ, ತುಂಬ ಸಣ್ಣ ಸಣ್ಣ ಪಾರ್ಟಿಕಲ್ಸ್. ತೋರಿಸ್ತೀನಿ ಯಾವ ಥರ ಇದೆ ಪ್ರಾಡಕ್ಟ್ ಅಂತ. ಪೌಡ್ರಿ ಥರ ಇರುತ್ತೆ. ಸ್ವಲ್ಪ ನಿಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕೊಂಡು ನಿಮ್ಮ ಫೇಸ್ನ ನೀವು ಮೇಕಪ್ ಅಥವಾ ಏನಾದರೂ ಏನು ಹೇಳ್ತಾರೆ ಅದನ್ನು ರಿಮೂವ್ ಮಾಡ್ಬೋದು. ನನಗೆ ಇಷ್ಟ ಆಯಿತು ಪ್ರಾಡಕ್ಟು. ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಇದನ್ನ ತೊಗೊತೀನಿ ನಾನು. ಈ ರೀತಿ ನೀವು ನೋಡ್ತಿದ್ರಲ್ಲ ಪೌಡರ್ ಥರ ಹಿಂಗೆ ಬರುತ್ತೆ. ಇದು ತುಂಬ ಫೈನ್ಲಿ ಮಿಲ್ಡ್, ಎಷ್ಟು ಅಂದರೆ ಡೈಲಿ ಎಕ್ಸ್ಫೋಲಿಯೇಟರ್ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಫೈನ್ಲಿ ಮಿಲ್ಡ್ ಮಾಡಿದ್ದಾರೆ ಇದನ್ನು. ಇವಾಗ ಏನು ಮಾಡ್ತೀನಿ, ಸ್ವಲ್ಪ ವಾಟರ್ ಹಚ್ಕೊತೀನಿ ಮುಖಕ್ಕೆ. ನಾನು ಈ ರೀತಿ ವಾಟರ್ ಹಚ್ಕೊಂಡು ಇದಕ್ಕೆ ಮೇಲೂ ಕೂಡ, ಈ ಪೌಡರ್ ಮೇಲೂ ಕೂಡ ಈ ರೀತಿ ಹಚ್ಕೊತೀನಿ. ಸೊ ನೀವು ನೋಡ್ಬೋದು ಈ ಥರ ಹಿಂಗಾಗುತ್ತೆ. ಆಮೇಲೆ ಇದನ್ನು ಹಚ್ಕೊಂಡು ಈ ರೀತಿ ಸ್ಕ್ರಬ್ ಮಾಡ್ಕೊತೀನಿ ನಾನು ಅಷ್ಟೇ. ನಾನು ಆ್ಯಕ್ಚುಲಿ ಫಿಸಿಕಲ್ ಸ್ಕ್ರಬ್ ಮಾಡೋದು ಎಲ್ಲ ಬಿಟ್ಬಿಟ್ಟಿದ್ದೆ, ಬರೀ ಕೆಮಿಕಲ್ಸ್ ಯೂಸ್ ಮಾಡ್ತಾಯಿದ್ದೆ, ಕೆಮಿಕಲ್ ಸೊಲ್ಯೂಷನ್ಸ್ ಯೂಸ್ ಮಾಡ್ತಾಯಿದ್ದೆ. ಬಟ್ ಇದು ನಾನು ಮೊನ್ನೆ ಯಾವಾಗೋ ಹಾಗೆ ನೋಡಬೇಕಾದ್ರೆ ಈ ಪ್ರಾಡಕ್ಟ್ ರೆಕಮೆಂಡೇಷನ್ ಬಂತು. ಆಮೇಲೆ ಎಲ್ಲ ನೋಡಿ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡೆ. ಈ ರೀತಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ ಪ್ರಾಡಕ್ಟು. ಈ ರೀತಿ ಸ್ಕ್ರಬ್ ಮಾಡ್ತೀನಿ ಅಷ್ಟೇ. ಆ್ಯಕ್ಚುಲಿ ನನ್ನ ಫೇಸಿಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಫಿಸಿಕಲಾಗಿ ಈ ಥರ ಸ್ಕ್ರಬ್ ಮಾಡ್ತಿದ್ದೀನಿ ಅಂತ. ನೀವು ನೋಡಿದ್ರೆ ನನ್ನ ಫೇಸಲ್ಲಿ ಸಣ್ಣ ಸಣ್ಣದು ಕಾಣಿಸ್ತಾ ಇರ್ಬೋದು ನಿಮಗೆ ವೈಟ್ಗೆ. ಸೊ ಅದು ಸ್ಕ್ರಬ್ ಪಾರ್ಟಿಕಲ್ಸು ಅಷ್ಟೇ. ಇಷ್ಟು ಈ ಥರ ಮಾಡಿ ಆ್ಯಂಡ್ ನಾನು ನೆಕ್ಕು ಕೂಡ ಈ ರೀತಿ ಹಚ್ಕೊಂಡು ಸ್ಕ್ರಬ್ ಮಾಡ್ಕೊತೀನಿ ಆ್ಯಂಡ್ ನಾನು ವಾಶ್ ಮಾಡಿರ್ತೀನಿ ಅಷ್ಟೇ. ಈ ರೀತಿ ವಾಶ್ ಮಾಡಿದೆ. ನಂದು ಸನ್ಸ್ಕ್ರೀನು ಲೂಸ್ ಪೌಡರು ಎಲ್ಲ ಬಂತು. ಇದಾದಮೇಲೆ ನಾನು ನನ್ನ ಫೇಸ್ ವಾಶಲ್ಲಿ ಸಿಂಪಲ್ಲು ನಂದು ಫೇವ್ರೆಟ್ ಕ್ಲೆನ್ಸರು. ಸೊ ಇದರಿಂದ ಇದು ತಗೊಂಡು ಬಿದ್ದೋಗ್ತಾಯಿತ್ತು ಫೇಸ್ ವಾಶ್ ಮಾಡ್ತೀನಿ. ಸೊ ಡಬಲ್ ಕ್ಲೆನ್ಸಿಂಗ್ ಥರ ಆಗುತ್ತೆ ನನಗೆ. ಫೇಸ್ ವಾಶ್ ಮಾಡ್ತೀನಿ. ನನ್ನ ಮುಂದೆ ಮಿರರ್ ಇದೆ, ಸೊ ಹಾಗಾಗಿ ಈ ಕಡೆ ನೋಡ್ತಾ ಇದ್ದೀನಿ. ಇಷ್ಟ ನಾನು ಫೇಸ್ ವಾಶ್ ಮಾಡೋದು. ಇವಾಗ ನೆಕ್ಸ್ಟು ಬಟ್ಟೆ ಮೇಲೆ ನೀರು ಹೋಗಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನೈಟ್ ನಾನು ಏನು ಹಚ್ತೀನಿ ಮುಖಕ್ಕೆ ಅಂತ ತೋರಿಸ್ತೀನಿ. ಓಕೆನಾ? ಸ್ನಾನ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಹಾಯ್ ಗಾಯ್ಸ್, ಈಗಷ್ಟು ಸ್ನಾನ ಮಾಡ್ಕೊಂಡು ಬಂದೆ. ಬಿಸಿ ಬಿಸಿ ನೀರಲ್ಲಿ ಎಷ್ಟು ಹಾಯ್ ಅನ್ನಿಸ್ತಾ ಇದೆ ಗೊತ್ತಾ. ಬಾಡಿ ಫುಲ್ ಪೇಯ್ನ್ ಇದ್ದಿದ್ದು ತುಂಬ ಹಾಯ್ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಇವಾಗ ನಾನು ನೈಟ್ ಟೈಮ್ ಏನು ಹಚ್ಕೊತೀನಿ ಮುಖಕ್ಕೆ ಅಂತ ತೋರಿಸ್ತೀನಿ. ನೈಟ್ ಟೈಮ್ ಸ್ಕಿನ್ ರೂಟೀನು ನಾನು ರೀಸೆಂಟಾಗಿ ನನ್ನ AM/PM ಸ್ಕಿನ್ ರೂಟೀನ್ ವೀಡಿಯೋ ಕೂಡ ಮಾಡಿದ್ದೀನಿ. ಸೊ ಅದ್ರಲ್ಲಿ ನೈಟ್ ಟೈಮ್ ಏನು ಹಚ್ಕೊತೀನಿ ಅಂತ ತೋರಿಸಿದ್ದೆ. ಅಂದರೆ ಏನು ಹಚ್ಕೊತೀನಿ ಅಂತ ಹೇಳಿದ್ದೆ, ಬಟ್ ತೋರಿಸಿರಲಿಲ್ಲ. ಸೊ ಇದು ನಾನು ಆಲ್ರೆಡಿ ಆವಾಗಲೇ ತೋರಿಸ್ದಾಗೆ ಫೇಸ್ ವಾಶ್ ಆಲ್ರೆಡಿ ಮಾಡಿದ್ದೀನಿ ನಾನು. ಸೊ ಇದು ಕ್ಲೇರ್ಸ್ ಅವರು ಸಪಲ್ ಪ್ರಿಪ್ರೇಷನ್ ಫೇಶಿಯಲ್ ಟೂನರ್ ಅಂತ. ಸೊ ಇದನ್ನು ನೀವು ಕಾಟನ್ ಪ್ಯಾಡ್ಸಲ್ಲಿ ಹಚ್ಬೋದು, ನಾನು ಹಂಗೆ ಕೈಯಲ್ಲಿ ಹಚ್ಕೊತೀನಿ. ಸೊ ಈ ರೀತಿ ಕೈಗೆ ತೊಗೊಂಡು ಈ ರೀತಿ ಹಚ್ಕೊತೀನಿ. ಈ ಥರ ಜಸ್ಟ್ ಡ್ಯಾಪ್ ಆ್ಯಂಡ್ ನಿಮ್ಮ ನೆಕ್ಕಿಗೂ ಕೂಡ ಈ ರೀತಿ ಹಚ್ಕೋಬೇಕು. ಸೊ ಅಷ್ಟೇ, ಟೋನರು ಹಚ್ಕೊಂಡಾಯಿತು. ಸ್ವಲ್ಪ ಅಬ್ಸರ್ವ್ ಆದಮೇಲೆ ನಾನು ನೈಸರ್ಮೆಟ್ ಸೀರಮ್ ಯೂಸ್ ಮಾಡ್ತೀನಿ. ಪ್ಲಮ್ ಅವ್ರದ್ದು ಆಲ್ಮೋಸ್ಟ್ ಖಾಲಿಯಾಗಿಬಿಟ್ಟಿದೆ. ಸ್ವಲ್ಪ ಇದೆ. ಆ್ಯಕ್ಚುಲಿ ಬರ್ತಾಯಿಲ್ಲ ಪ್ರಾಡಕ್ಟ್. 3-4 ಸಲ ಈ ಥರ ಹಿಂಗೆ ಮಾಡಬೇಕು, ಹಾಗೆ ಬರೋದು. ಸೊ ಈ ರೀತಿ ಆಲ್ರೆಡಿ ತೋರಿಸಿದ್ದೀನಿ ನಾನು. ಇದು ಟೆಕ್ಸ್ಚರ್ ಒಂಥರ ಮಿಲ್ಕಿ ಥರ ಟೆಕ್ಸ್ಚರು. ರೈಸ್ ವಾಟರ್ ಪೇಸ್ಟ್ ಇದು ತುಂಬ ಚೆನ್ನಾಗಿದೆ. ನೈಸರ್ಮೆಟ್ ಇದು ಇಷ್ಟ ತುಂಬ. ಹೇಳಿದ್ನೆಲ್ಲ ಖಾಲಿಯಾಗಿಬಿಟ್ಟಿದೆ, ಬರ್ತಾಯಿಲ್ಲ. ಸ್ವಲ್ಪನೇ ಇರೋದು. ಓಕೆ,
ಈ ರೀತಿ ಸಿರಮ್ನ ತೊಗೊಂಡಿದ್ದೀನಿ. ಅದನ್ನು ಜಾಸ್ತಿ ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಇದೆ, ಈ ಕಡೆ ಸನ್ಬರ್ನಿಂದ, ಆ್ಯಂಡ್ ಇಲ್ಲೂ ಕೂಡ ನನಗೆ ಸನ್ಬರ್ನ್ಸ್ ಎಷ್ಟೊಂದಿರೋದ್ರಿಂದ ಹಚ್ಕೊತೀನಿ ನಾನು. ಎಲ್ಲಿ ನನಗೆ ಜಾಸ್ತಿ ಪಿಗ್ಮೆಂಟೇಷನ್ ಇದೆ ಆ್ಯಂಡ್ ಎಲ್ಲಿ ನನಗೆ ಜಾಸ್ತಿ ಆ್ಯಕ್ನೆ ಮಾರ್ಕ್ಸ್ ಇದೆ ಅಂತ ಅನ್ಸುತ್ತಲ್ಲ ಅಲ್ಲಿ ಹಚ್ಕೊತೀನಿ ಸಿರಮ್ನ ನಾನು. ಈ ರೀತಿ ಹಚ್ಕೊಂಡು ಇದನ್ನು ಕೂಡ ಡ್ಯಾಪ್ ಮಾಡ್ತೀನಿ. ಆ್ಯಂಡ್ ಕೆಲವೊಂದ್ಸಲ ಇದನ್ನು ಕೂಡ ನಾನು ನೆಕ್ಗೆ ಅಪ್ಲೈ ಮಾಡ್ತೀನಿ ಈ ರೀತಿ. ಓಕೆ, ಈ ರೀತಿ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಅಬ್ಸರ್ವ್ ಆಗಲಿ. ಓಕೆ, ಅದಾದಮೇಲೆ ಈಗ ಸಿರಮ್ ಹಚ್ಚಾದ್ಮೇಲೆ ನಾನು ಮಾಯ್ಶ್ಚರೈಸರ್ ಹಚ್ಕೊತೀನಿ. ಫಾಕ್ಸ್ಟೆಲ್ ಮಾಯ್ಶ್ಚರೈಸರು, ಸಾರಿ ಇದು ನಾನು ನನ್ನ ಐ ಥಿಂಕ್ ನೈಕಾ ರೆಕಮೆಂಡೇಶನ್ ವೀಡಿಯೋನಲ್ಲಿ ತೋರಿಸಿದೆ ಅಂತ ಅನಿಸುತ್ತೆ. ಚೆನ್ನಾಗಿದೆ ಮಾಯ್ಶ್ಚರೈಸರ್ ಇದು. ಸೊ ಇದನ್ನು ಈ ರೀತಿ, ಇದು ಸೆರಮೈಡ್ ಬೇಸ್ಡ್ ಮಾಯ್ಶ್ಚರೈಸರು. ಈ ರೀತಿ ಈ ಥರ ಸ್ವಲ್ಪ ಪಂಪ್ಸ್ ತೊಗೊಂಡು ಇದನ್ನು ಹಿಂಗೆ ಹಚ್ಕೊತೀನಿ. And I take it to my neck also. ಅಷ್ಟೇ. ಇದು ಬಿಟ್ಟು ನಾನು ಅಂಡರ್ ಐ ಕ್ರೀಮ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ನಾನು ಏನು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ ಅದನ್ನೇ ಈ ರೀತಿ ಕಣ್ಣು ಕೆಳಗಡೆ ಈ ರೀತಿ ಹಚ್ಕೊಂತೀನಿ ಅಷ್ಟೇ. ಕೆಲವೊಂದು ಸಲ ಏನು ಮಾಡ್ತೀನಿ, ಈ ರೀತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ನಾನು ಮಾಯ್ಶ್ಚರೈಸರ್ನ ಹಚ್ಚಿದ್ಮೇಲೆ ಈ ರೀತಿ ಕೆಲವೊಂದು ಸಲ ಮಸಾಜ್ ಮಾಡ್ಕೊತೀನಿ ಅಷ್ಟೇ. ಇದಾದಮೇಲೆ ನಾನು ಲಿಪ್ ಬಾಮ್ ನಾನು ಲೆನೆಜೋರ್ದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ ನೈಟ್ ಟೈಮ್ಸು. ಸೊ ನೋಡ್ಬೋದು, ನನಗೆ ಖಾಲಿ ಹಣೆಯಲ್ಲಿ ಮಲಗೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಟ್ಕೊತೀನಿ ನಾನು ಅಷ್ಟೇ. ಇಷ್ಟೇ ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ನಾನು ಬಂಪ್ಗೆ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊತೀನಿ, ಅಂದರೆ ಬಾಡಿ ಲೋಷನ್ ಹಚ್ಕೊತೀನಿ. ಇದು ಪ್ಲಮ್ ಅವ್ರದ್ದು ಬಾಡಿ ಬಟರ್ ಅಂತ. ಇದು ವನಿಲಾ ವೈಬ್ಸ್ ವೇರಿಯಂಟು. ಎಷ್ಟು ಚೆನ್ನಾಗಿ ವೆನಿಲಾ ಸ್ಮೆಲ್ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿದೆ. ಸೊ ಇದನ್ನೇ ನಾನು ನನ್ನ ಕೈಗೆ ಸ್ವಲ್ಪ ಡ್ರೈ ಅಂತ ಅನ್ಸಿದ್ರೆ ಹಚ್ಕೊತೀನಿ ಕೈಗೆ, ಕಾಲಿಗೆ ಆ್ಯಂಡ್ ಟಮ್ಮಿಗೆ ನಾನು ಹಾಕಿ ಇದನ್ನು ಮಸಾಜ್ ಮಾಡ್ತೀನಿ. ಒಂದು 5-10 ಮಿನಿಟ್ಸ್ ನಾನು ಟಮ್ಮಿ ಟೈಮ್ ಅಂತ ಕೊಡ್ತೀನಿ. ನನ್ನ ಪುಟಾಣಿ ಜೊತೆ ಮಾತಾಡ್ಕೊಂಡು ಇದನ್ನು ಮಸಾಜ್ ಮಾಡ್ತೀನಿ ನನ್ನ ಟಮ್ಮಿ ಮೇಲೆ. ಸ್ಟ್ರೆಚ್ ಮಾರ್ಕ್ಸ್ ನನಗೆ ಇದೆ, ಆಲ್ರೆಡಿ ಬಂದಿದೆ ನನಗೆ ಸ್ಟ್ರೆಚ್ ಮಾರ್ಕ್ಸು, ಬಟ್ ನಾನು ತುಂಬ ಸ್ಟ್ರೆಸ್ ತೊಗೊತಿಲ್ಲ. ಇದು ಒಂದು ಈ ಜರ್ನಿನೂ ಕೂಡ ಎಂಜಾಯ್ ಮಾಡಬೇಕು ಲೈಫಲ್ಲಿ ಅಲ್ವಾ. ಸುಮ್ಮನೆ ಕಂಪ್ಲೇಂಟ್ ಮಾಡಿ ಎಲ್ಲದ್ರ ಬಗ್ಗೆನೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪರವಾಗಿಲ್ಲ, ಸ್ಟ್ರೆಚ್ ಮಾರ್ಕ್ಸ್ ಬಂದರೆ ಬರುತ್ತೆ, ಹೋಗುತ್ತೆ ಅಂತ ಅಂದ್ಕೊಂಡು. ಬಟ್ ನಾನೇನು ಮಾಡ್ತೀನಿ ಅಂತಂದರೆ ನನ್ನ ಟಮ್ಮಿನ ಡ್ರೈ ಆಗಿ ಬಿಡ್ತಾ ಇಲ್ಲ, ಫುಲ್ಲು ಮಸಾಜ್ ಮಾಡಿ ಯಾವಾಗಲೂ ಮಾಯ್ಶ್ಚರೈಸ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಈ ನಡುವೆ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನು. ಪ್ಲಮ್ ಅವ್ರದ್ದು ಬಾಡಿ ಬಟರು ವೆನಿಲಾ ವೆಬ್ಸ್ ವೇರಿಯಂಟು. ಇದಕ್ಕಿಂತ ಮುಂಚೆ ನನಗೆ ಡಾಕ್ಟರು ಒಂದು ಕ್ರೀಮ್ಸ್ ಸಜೆಸ್ಟ್ ಮಾಡಿದ್ರು, ಪ್ರೆಗ್ನಾ ಕ್ರೀಮ್ ಅಂತ. ಕೆಲವೊಂದ್ಸಲ ಅದು ಅಥವಾ ಕೆಲವೊಂದ್ಸಲ ಇದು ನಂಗೆ ಯಾವುದು ಹಚ್ಕೋಬೇಕು ಅಂತ ಅನಿಸುತ್ತೆ ಅವತ್ತು ನೈಟ್ಗೆ ಅದನ್ನು ಹಚ್ಕೊಂಡು ಸ್ವಲ್ಪ ಟಮ್ಮಿನ ಮಸಾಜ್ ಮಾಡಿಬಿಟ್ಟು ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಎಲ್ಲ ಕಡೆ ಫುಲ್ಲು ಟಮ್ಮಿ ಮೇಲೆ ಮಸಾಜ್ ಮಾಡ್ತೀನಿ ಒಂದು 5-10 ಮಿನಿಟ್ಸು. ಅದಾದಮೇಲೆ ನನಗೆ ಕಾಲು ಊದ್ಕೊಂಡ್ಬಿಟ್ಟಿದೆ, ಅದು ಏನಂತ ಗೊತ್ತಾಗ್ತಿಲ್ಲ, ಫುಲ್ ಊದ್ಕೊಂಡ್ಬಿಟ್ಟಿದೆ ನನ್ನ ಕಾಲು. ಆ್ಯಂಡ್ ನೋವುತ್ತೆ ಕೂಡ. ಆ್ಯಂಡ್ ವೆಯ್ಟ್ ಗೇನ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ಹಿಂದೆಗಡೆ ಕ್ರ್ಯಾಕ್ಸ್ ಕೂಡ ಆಗಿದೆ, ಹಿಂಡಿ ಕೂಡ ಹೊಡೆದಿದೆ ನನಗೆ. ಸೊ ಹಾಗಾಗಿ ರೀಸೆಂಟಾಗಿ ಫಿಕ್ಸ್ ಡರ್ಮಾ ಅವ್ರದ್ದು ಫುಟ್ ಕ್ರೀಮ್ನ ಆರ್ಡರ್ ಮಾಡಿದೆ, ತೋರಿಸ್ತೀನಿ. ಇದು ಫಿಕ್ಸ್ ಡರ್ಮಾ ಅವ್ರದ್ದು ಫುಟ್ ಕ್ರೀಮು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ನಾನು 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಮಲಗೋಕ್ಕಿಂತ ಮುಂಚೆ, ಊಟ ಎಲ್ಲ ಆದಮೇಲೆ ಮಲಗೋಕ್ಕಿಂತ ಮುಂಚೆ ಏನು ಮಾಡ್ತೀನಿ, ಈ ಫುಟ್ ಕ್ರೀಮ್ನ ಫುಲ್ ಇಂಡಿಗೆ ಕಾಲಿಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಸೊ ದಟ್ ನನಗೆ ಕಾಲು ಊದ್ಕೊಂಡಿರೋದು ಅಥವಾ ಕಾಲು ನೋವಿರೋದು ಏನಿರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ ನಿದ್ದೆ ಬರುತ್ತೆ ನನಗೆ. ಸೊ ಹಾಗಾಗಿ ಇದನ್ನು ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ತೀನಿ. ಎಣ್ಣೆ ಅಂತ ಅನ್ಸಲ್ಲ, ಇದು ಆ್ಯಕ್ಚುಲಿ ಆಯಿಲ್ ಅಂತ ಅನ್ಸಲ್ಲ. ಇದ್ರ ಮೇಲೆ ಕೂಡ ಬರೆದಿದ್ದಾರೆ ಆಯಿಲಿ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಇದನ್ನು ಹಚ್ಕೊಂಡು ನೈಟ್ ಮಲಗೋಕ್ಕಿಂತ ಮುಂಚೆ ಹಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಚೆನ್ನಾಗಿ ಮಸಾಜ್ ಮಾಡಿ ಕಾಲಿಗೆ, ಆಮೇಲೆ ಮಲ್ಕೊತೀನಿ ಅಷ್ಟೇ. ಸೊ ಇದು ನನ್ನ ನೈಟ್ ಟೈಮ್ ಸ್ಕಿನ್ ಕೇರ್ ರೂಟೀನ್. ಇದನ್ನು ಬಿಟ್ಟು ಬೇರೆ ಏನು ಮಾಡಲ್ಲ ನಾನು. ಇವಾಗ ಊಟ ಮಾಡಿ ಮಲ್ಕೋ ಟೈಮ್ ಬಂತು, ಊಟ ಮಾಡಿಬಿಟ್ಟು ಮಲಗಿ ನಾನು ನಾಳೆ ಬೆಳಗ್ಗೆ ನಿಮ್ಮನ್ನ ಮತ್ತೆ ಸಿಗ್ತೀನಿ. ಓಕೆನಾ? ಬಾಯ್.
ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸಂಡೇ, ಇವಾಗಷ್ಟೇ ಎದ್ದೆ. ಟೈಮ್ ಬಂದು 9:30 ಅಂತ ಅನಿಸುತ್ತೆ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ತಿಂಡಿ ಮಾಡಬೇಕು. ತಿಂಡಿ ನಮ್ಮ ಪತಿ ದೇವರು ಮಾಡ್ತಾಯಿದ್ದಾರೆ ಇವತ್ತು. ಶಾವಿಗೆ ಬಿಟ್ಟು ತೋರಿಸ್ತೀನಿ ಬನ್ನಿ. ವಾಟ್ ಆರ್ ಯು ಕುಕಿಂಗ್? ನಾನು ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಇದು ಅಂಜೀರ, ಆಲ್ಮಂಡು, ವಾಲ್ನಟ್ಟು ಮತ್ತು ದ್ರಾಕ್ಷಿ. ಬ್ರೇಕ್ಫಾಸ್ಟ್ ರೆಡಿ ಆ್ಯಂಡ್ ಕಟ್ಟಸಿ ಗೋಸ್ ಟು ಹಸ್ಬೆಂಡ್. ಥ್ಯಾಂಕ್ ಯು. ಹಾಯ್ ಗಾಯ್ಸ್, ಪ್ಲೀಸ್ ಡೋಂಟ್ ಮೈಂಡ್ ಹಿಂಗೆ ಕಾಣಿಸ್ತೀನಿ ಅಂತ. ಬಟ್ ಇವಾಗಷ್ಟೇ ವೇಕ್ಫಿಟ್ಟಿಂದ ಕಾಲ್ ಬಂದಿತ್ತು. ನಾವು ಸೋಫಾ ಆರ್ಡ್ರ್ ಮಾಡಿದ್ವಲ್ಲ, ಅದು ಬರ್ತಾಯಿದೆ ಅಂತ ಒಂದು 10-15 ಮಿನಿಟ್ಸಲ್ಲಿ. ಸೊ ನೋಡೋಣ ಹೇಗೆ ಬರುತ್ತೆ ಗೊತ್ತಿಲ್ಲ. ಅಲ್ಲಿ ಸ್ಟೋರಲ್ಲಿ ನೋಡಿದಾಗ ನಮ್ಗೆ ಇಷ್ಟ ಆಗಿತ್ತು ಸೋಫಾ. ಸೊ ಇಲ್ಲಿ ಮನೆಗೆ ತೊಗೊಂಬಂದು ಹಾಕಿದಾಗ ಹೇಗೆ ಕಾಣಿಸುತ್ತೆ ಗೊತ್ತಿಲ್ಲ, ನೋಡೋಣ. ನಮ್ಮ ಸೋಫಾ ಬಂತು. ಹೇಗಿದೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಇದು 3, ಇದು 2. ಚೆನ್ನಾಗಿದೆ ಅಲ್ಲ? ಯೂಶ್ವಲಿ ನಂಗೆ ಈ ಥರ ಪಾಪಪ್ ಆಗೋ ಕಲರ್ಸ್ ಇಷ್ಟ ಆಗಲ್ಲ. ಬಟ್ ಅಲ್ಲಿ ಸ್ಟೋರಲ್ಲಿ ಹೋಗಿ ನೋಡಿದಾಗೂ ನಮ್ಗೆ ಇಷ್ಟ ಆಯಿತು. ಹಾಗಾಗಿ ಇದನ್ನೇ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಫೈನಲಿ ಬಂತು ಇವತ್ತು. ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಲಂಚಿಗೆ ಇವತ್ತು ಬಿರಿಯಾನಿ ಮತ್ತು ರಾಯ್ತ. ಗುಡ್ ಈವ್ನಿಂಗ್ ಯು ಗೈಸ್. ಊಟ ಆದಮೇಲೆ ಆ್ಯಕ್ಚುಲಿ ಫುಲ್ಲು ನಿದ್ದೆ ಬಂತು. ಬಿರಿಯಾನಿ ತಿಂದಮೇಲೆ ನಿದ್ದೆ ಮಾಡಿ ಎದ್ದಿದ್ದೀನಿ ಒಂದು ರೌಂಡ್. ಇವಾಗ ನಾಳೆ ಆಫೀಸ್ಗೆ ಹೋಗ್ಬೇಕು ಮತ್ತೆ. ಸೊ ಹೇರ್ ಆಯಿಲ್ ಮಾಡೋಣ ಅಂತ ಅಂದ್ಕೊಂಡೆ, ಎಣ್ಣೆ ಹಚ್ಕೊಳ್ಳೋಣ ತಲೆಗೆ ಅಂತ. ಸೊ ಹೇರ್ ಆಯಿಲಿಂಗ್ ರೂಟೀನ್ ತೋರಿಸೋಣ ಅಂತ ಅಂದ್ಕೊಂಡೆ ನಿಮ್ಮೆಲ್ರಿಗೂ. ಆ್ಯಂಡ್ ಫೇಸ್ಗೂ ಕೂಡ ಎಷ್ಟೊಂದು ದಿವಸ ಆಯಿತು ನಾನು ಮಾಸ್ಕ್ ಎಲ್ಲ ಹಚ್ಕೊಂಡು, ಫೇಸ್ ಮಾಸ್ಕ್ ಎಲ್ಲ. ಸೊ ಅದನ್ನು ಹಚ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಹಾಗೆ ನಿಮಗೂ ತೋರಿಸೋಣ ಹೇಗೆ ಹಚ್ಕೋತೀನಿ ಫೇಸ್ ಮಾಸ್ಕು, ಅಥವಾ ಯಾವ ಆಯಿಲ್ ಯಾವ ರೀತಿ ಹಚ್ಕೋತೀನಿ ಅಂತ ಅಂದ್ಕೊಂಡು ಶೂಟ್ ಮಾಡೋಣ ಅಂದ್ಕೊಂಡೆ. ಸೊ ಹಾಗಾಗಿ ಬನ್ನಿ. ಇದು ಆಲ್ರೆಡಿ ನಾನು ವೀಡಿಯೋನಲ್ಲಿ ತೋರಿಸಿದ್ದೀನಿ. ಫೇಬಿಲನ್ ಮೇನ್ ಅವ್ರದ್ದು ರೂಟ್ ಹೇರ್ ಆಯಿಲ್ ಅಂತ. ಈ ಥರ ಇದೇ ಆಯಿಲ್ನ ತೊಗೊತೀನಿ ನಾನು. ಈ ಥರ ಡ್ರಾಪರಲ್ಲಿ ಬರುತ್ತೆ. ಸೊ ಈ ಥರ ಆಯಿಲ್ ತೊಗೊಂಡು ನಾನು ಸ್ಕ್ಯಾಲ್ಪಿಗೆ ಮಾತ್ರ ಹೀಗೆ ಡ್ರಾಪ್ ಮಾಡ್ತೀನಿ. ಈ ರೀತಿ ಸೆಕ್ಷನ್ ತೆಗೆದು ಆ್ಯಂಡ್ ಸ್ವಲ್ಪ ಹೊತ್ತು ಕೈಯಿಂದನೇ ಈ ರೀತಿ ಮಸಾಜ್ ಮಾಡ್ಕೊತೀನಿ. ಸಪ್ರೇಟಾಗಿ ಹೇರ್ ಲೆನ್ಸ್ಗೆ ನಾನು ಆಯಿಲ್ನ ಹಚ್ಚಲ್ಲ. ಏನು ಮಿಗುತ್ತೆ ಅಲ್ಲ ಅದನ್ನು ಅಷ್ಟೇ ಹಚ್ತೀನಿ. ಬರೀ ಸ್ಕ್ಯಾಲ್ಪ್ ಮಾತ್ರ ಈ ಥರ ಫೋಕಸ್ ಮಾಡಿಕೊಂಡು ಆಯಿಲ್ನ ಹಚ್ಕೊತೀನಿ. ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 1 ಇಯರ್ ಮೇಲೆ ಆಯಿತು ಅನ್ಸುತ್ತೆ ಇದನ್ನು ನಾನು ಆರ್ಡರ್ ಮಾಡಿ. ಆಯಿಲು ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಏನು ಫುಲ್ಲು ಎಣ್ಣೆಯಿಂದ ಇದು ಮಾಡಿಬಿಡಲ್ಲ. ಸ್ವಲ್ಪನೇ ಹಾಕ್ಕೊಂಡು ಅದನ್ನೇ ಮಸಾಜ್ ಮಾಡ್ತೀನಿ ಅಷ್ಟೇ. ನಾನು ಸ್ವಲ್ಪ ಸ್ಕ್ಯಾಲ್ಪಿಗೆ ಈ ಥರ ಮಸಾಜ್ ಕೊಡ್ತೀನಿ. ಹೇರ್ನ ಸೆಕ್ಷನ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಆಯಿಲ್ ಹಚ್ಕೊತೇನೆ.
ಸ್ವಲ್ಪ ಎನಫ್ ಆಯಿಲ್ ನನಗೆ ನನ್ನ ಕೂದಲಿಗೆ ಸಾಕು ಅಂತ ಸಾಕಾಗುವಷ್ಟು ಹಚ್ಕೊಂಡಿದ್ದೀನಿ ಅಂತ ಅನ್ನಿಸ್ದಾಗ ಏನು ಮಾಡ್ತೀನಿ, ಇದು ನಾನು ಅಮೆಝಾನಲ್ಲಿ ನೈಕನಲ್ಲಿ ತೋರಿಸ್ಕೊಂಡೆ ಇದನ್ನು. ಈ ರೀತಿ ಬ್ರಿಸಲ್ಸ್ ಇದು ಏನು ಹಾರ್ಡ್ ಏನಿಲ್ಲ, ನಿಮ್ಮ ಸ್ಕ್ಯಾಲ್ಪಿಗೆ ನೀವು ಯೂಸ್ ಮಾಡಿ ಮಸಾಜ್ ಮಾಡ್ಬೋದು. ಆ್ಯಂಡ್ ಬರೀ ಆಯಿಲ್ ಅಷ್ಟೇ ಅಲ್ಲ, ನೀವು ಸ್ನಾನ ಮಾಡುವಾಗ ಕೂಡ ನಿಮ್ಮ ಶಾಂಪೂನ ಹಾಕಿ ನೀಟಾಗಿ ಮಸಾಜ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇದು ಶಾಂಪೂ ಕ್ಲೆನ್ಸ್ ಮಾಡೋಕ್ಕೂ ಯೂಸ್ ಮಾಡ್ಬೋದು ಇದನ್ನು. ಸೊ ಈ ರೀತಿ ಇದನ್ನು ತೊಗೊಂಡು ಮಸಾಜನ್ನು ಈ ರೀತಿ ಸ್ವಲ್ಪ ಸ್ಕ್ಯಾಲ್ಪಿಗೆ ಈ ರೀತಿ ಮಸಾಜ್ ಕೊಡ್ತೀನಿ. ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಸಾಜ್ ಮಾಡ್ಕೊತೀನಿ. ನಿಮಗೆ ಕಾಣಿಸ್ತಿದೆ ಗೊತ್ತಿಲ್ವಾ, ಗೊತ್ತಾಗ್ತಾ ಇಲ್ಲ ನನಗೆ. ಅಂದರೆ ಎಣ್ಣೆ ಹಚ್ಚಿದ್ದೀನಿ ನಾನು, ಎಣ್ಣೆ ಹಚ್ಚೋದು ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ, ಬಟ್ ಎಣ್ಣೆ ಹಚ್ಕೊಂಡಿದ್ದೀನಿ, ನಿಮ್ಮ ಮುಂದೆ ಹಚ್ಕೊಂಡಲ್ಲ. ಅಂದರೆ ನಾನು ತುಂಬ ಓವರಾಗಿ ಫುಲ್ಲು ತಲೆಯಿಂದ ಎಣ್ಣೆ ಎಲ್ಲ ಸೋರೋದು ಅಷ್ಟು ಎಣ್ಣೆ ಹಚ್ಕೊಳ್ಳಲ್ಲ, ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಚ್ಕೊಳ್ತೀನಿ ಅಷ್ಟೇ. ಏನಂದರೆ ಬರೀ ಸ್ಕ್ಯಾಲ್ಪಿಂಗ್ ಮಾತ್ರ ಹಚ್ತೀನಿ ನಾನು, ಇಲ್ಲಿಗೆಲ್ಲ ಹಚ್ಚಲ್ಲ, ಹೆಣ್ಸಿಗೆಲ್ಲ ಕೈಗೆ ಏನು ಸಿಗುತ್ತೆ ಅಲ್ಲ ಅದನ್ನೇ ಈ ರೀತಿ ಮಾಡ್ಕೊತೀನಿ ಅಷ್ಟೇ ಎಂಡ್ಸಲ್ಲಿ. ಸ್ವಲ್ಪ ಹೊತ್ತು ಈ ರೀತಿ ಕೈಯಿಂದ ಮಸಾಜ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಮಸಾಜರ್ ಇದರಿಂದ ಮಾಡ್ಕೊತೀನಿ. ಸೊ ಹಾಗೆ ಮಸಾಜ್ ಮಾಡ್ತಾ ಇದೊಂಥರ ಎಷ್ಟು ಆರಾಮ ಅನ್ಸುತ್ತೆ ಗೊತ್ತಾಯಿತು. ತಲೆಗೆ ಮಸಾಜ್ ಮಾಡ್ತಾ ಇದ್ರೆ ಚೆನ್ನಾಗಿ ಅನ್ಸುತ್ತೆ. ಮುಂಚೆ ಏನಾಗ್ತಿತ್ತು ಗೊತ್ತಾ ನನಗೆ, ನಾನು ಬ್ಯಾಂಗ್ಳೂರಿಂದ ಮುಂಬೈ ಶಿಫ್ಟ್ ಆದಾಗ, ಬ್ಯಾಂಗ್ಳೂರಿದ್ದಾಗ ಅಟ್ಲೀಸ್ಟ್ ನಾನು 3 days ಒಂದ್ಸ ಆ ಥರ ಹೆಡ್ ಬಾತ್ ತೊಗೊತಾ. ಬಟ್ ಮುಂಬೈಗೆ ಶಿಫ್ಟ್ ಆದಮೇಲೆ ತುಂಬ ಆಗ್ಬಿಡ್ತು ನನ್ನ ಸ್ಕ್ಯಾಲ್ಪು ಸಿಕ್ಕಾಪಟ್ಟೆ. ಅಂದರೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡೋ ಥರ ಆಗೋಯ್ತು, ಅಷ್ಟು ಎಣ್ಣೆ ಥರ ಆಗ್ಬಿಡ್ತಾಯಿತ್ತು. ಅದು ಏನಂತ ಗೊತ್ತಿಲ್ಲ, ನೀರಿಂದನೋ ಏನೋ. ಬಟ್ ಅದಾದ್ಮೇಲೆ ಮತ್ತೆ ರೀಸೆಂಟಾಗಿ ನಾನು ಡಿಸೆಂಬರ್ ಚಾನಲ್ ಮನೆಗೆ ಬಂದನು, ಮನೇಲಿ ಹೋದಾಗ ಮತ್ತೆ ಸರಿ ಹೋಗೋಯ್ತು. ಅಷ್ಟೊಂದು ಎಣ್ಣೆ ಬರ್ತಾ ಇರಲಿಲ್ಲ ಏನಿಲ್ಲ ಬ್ಯಾಂಗ್ಳೂರ್ ಕ್ಲೈಮೇಟಿಗೆ. ಆಮೇಲೆ ಇಲ್ಲಿಗೆ ಬಂದೆ, ಈಗ ಸದ್ಯಕ್ಕೆ ಮನೆಯೆಲ್ಲ ಚೇಂಜ್ ಮಾಡಿದ್ದೀರಲ್ಲ, ಸೊ ಅಷ್ಟೊಂದು ಏನು ಆಯಿಲ್ ಸಕ್ರೆಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಎವ್ರಿ 3 days ಒಂದಷ್ಟೇ ತಲೆ ಸ್ನಾನ ಮಾಡ್ತೀನಿ ನಾನು. ನನಗೆ ಆಯಿಲ್ ತಲೆ ಅಥವಾ ಮುಖ ಎಲ್ಲ ಎಣ್ಣೆ ಥರ ಇದೆ, ನನಗೆ ಇಷ್ಟ ಆಗಲ್ಲ. ನೀಟಾಗಿ ವಾಶ್ ಮಾಡಿಬಿಡ್ತೀನಿ ನಾನು, ನಂಗೆ ಆ ಥರ ಎಣ್ಣೆ ಥರ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಆ ರೀತಿ ನಾನು ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡೋದು ಟೈಮಲ್ಲಿ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಹೋಗಿತ್ತು. ಆ ಟೈಮಲ್ಲಿ ನನಗೆ ಹೇರ್ ಆಯಿಲ್ ಪರವಾಗಿಲ್ಲ ಕಾಸ್ಟ್ಲಿ ಆದರೂ ಅಂದ್ಬಿಟ್ಟು ತರಿಸ್ಕೊಂಡೆ ನನ್ನ ನಾಯಕದಲ್ಲಿ. ಇದು ಮತ್ತು ಇವ್ರದೇ ಆಮ್ಲ ಅದು ಬರುತ್ತೆ ಫೆಬಿಲನ್ ಮೇಲೆ, ಅದು ಕೂಡ ನಾನು ವೀಡಿಯೋದಲ್ಲಿ ತೋರಿಸುತ್ತೆ. ಆ ವೀಡಿಯೋನಲ್ಲಿ ಎಲ್ಲಾದರೂ ಟ್ಯಾಗ್ ಮಾಡ್ತೀನಿ ನೋಡಿ ನಾಯಕ ರೆಕಮೆಂಡೇಷನ್ಸಲ್ಲಿ. ಅದು ಮತ್ತು ಇದು ಎರಡೂ ಮಿಕ್ಸ್ ಮಾಡಿದೆ ನಾನು. ನಿಮ್ಗೆ ಯಾವ್ದು ಹಚ್ಬೇಕಂತ ಅನ್ಸುತ್ತೆ ಅದು ಮಾತ್ರ. ತುಂಬ ಏನಾದರೂ ಸ್ಟ್ರೆಸ್ಸಾಗಿ ಬಂದಾಗ ಅದನ್ನು ಹಚ್ಕೊತೀನಿ, ಇಷ್ಟು ಕಾಮಿಂಗ್ ಅಂತ ಅನ್ಸುತ್ತೆ ಗೊತ್ತಾದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೇರ್ ಆಯಿಲು. ಸೊ ಇದಿಷ್ಟೇ, ಏನು ಮಾಡಲ್ಲ ನಾನು. ಈ ರೀತಿ ಆಯಿಲ್ ಹಚ್ಬಿಟ್ಟು ನಾನು ಅಂದ್ಕೊಂಡೆ ಇವತ್ತು ಸಂಡೇ ಅಲ್ವಾ, ಸೊ ಮಧ್ಯಾಹ್ನನೇ ಒಂದು ಸ್ವಲ್ಪ ಹೊತ್ತು 12 ಗಂಟೆ 11 ಗಂಟೆಗೆ ಎಣ್ಣೆ ಹಚ್ಬಿಟ್ಟು ಒಂದು 3-4 hours ಬಿಟ್ಟು ಸ್ನಾನ ಮಾಡೋಣ ಅಂತ. ಬಟ್ ಇವತ್ತು ಹಂಗೆ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಸೊ ಹಾಗಾಗಿ ಹೋಗ್ಲಿ ಬಿಡು, ಈಗ ಅಟ್ಲೀಸ್ಟ್ ಇವಾಗ ಹಚ್ಕೊಂಡು ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬೋದಲ್ಲ ಬೇಗ ಇದ್ದು ಅಂದ್ಕೊಂಡು ಹಚ್ಕೊತಾ ಇದ್ದೀನಿ ಅಷ್ಟೇ. ಒಂದು ಎಣ್ಣೆ ಈ ರೀತಿ ಹಚ್ಕೊಂಡು ನೈಟ್ ಹೊತ್ತು ಮಲ್ಕೋಕ್ಕೆ ಮುಂಚೆ ಆ್ಯಕ್ಚುಲಿ ನಾನು ಎಣ್ಕೊಂಡು ಮಲ್ಕೊತೀನಿ. ಇವಾಗ ಸದ್ಯಕ್ಕೆ ಈ ಥರ ಪೋನಿ ಹಾಕ್ಕೊತಾ ಇದ್ದೀನಿ. ಓಕೆ, ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ಮಾಸ್ಕ್ ಹಚ್ಕೊಬೇಕು, ಹಚ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡಿ ಎಲ್ಲ ಫಸ್ಟ್ ಸ್ನಾನ ಮಾಡಿ ಆಮೇಲೆ ಊಟ ಮಾಡಿ ತಾಚಿ ಮಾಡಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ರೀ. ಓಕೆ ಹಾಗೆ ಈಗಷ್ಟೇ ಮುಖ ತೊಳ್ಕೊಂಡು ಬಂದೆ. ಇವಾಗ ಇದು ಫೇಸ್ ಮಾಸ್ಕ್ ಅಪ್ಲೈ ಮಾಡ್ತೀನಿ. ಇದು ಇನ್ನಸ್ಫ್ರೀ ಅವ್ರದ್ದು ವಾಲ್ಕ್ಯಾನಿಕ್ ಪೋರ್ ಕ್ಲೇ ಮಾಸ್ಕ್ ಅಂತ ಅಂದ್ಬಿಟ್ಟು, ಇದನ್ನು ಕೂಡ ತೋರಿಸಿದ್ದೇನೆ ಆಲ್ರೆಡಿ ನಾನು ವೀಡಿಯೋದಲ್ಲಿ. ಸೊ ಇದು ಈ ರೀತಿ ಕಾಣಿಸುತ್ತೆ. ಆ್ಯಂಡ್ ಅದಕ್ಕೆ ಈ ರೀತಿ ಬ್ರಷ್ ತೊಗೊಂಡು ಈ ರೀತಿ ಪ್ರಾಡಕ್ಟ್ನ ತೊಗೊಂಡು ಹೀಗೆ ಹಚ್ಕೊತೀನಿ ನಾನು. ವೀಕ್ಲಿ ಒನ್ಸು ಮುಂಚೆ ಮಾಡ್ತಾಯಿದ್ದೆ, ಈ ನಡುವೆ ಅಷ್ಟು ಕೀರೆ ತೊಗೊಳ್ಳೋದು ಬಿಟ್ಬಿಟ್ಟಿದ್ದೀನಿ. ತುಂಬ ದಿವಸ ಆಗಿತ್ತು ಆ್ಯಕ್ಚುಲಿ ಹಚ್ಕೊಂಡು. ಸೊ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇದಕ್ಕಿಂತ ಮುಂದೆ ಕಣ್ಣಿಗೆ ಹಚ್ಚಕ್ಕೆ ಹೋಗಲ್ಲ, ಅಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ. ಬಿಕಾಸ್ ಕಣ್ಣು ಕೆಳಗಡೆ ಅಥವಾ ಕಣ್ಣೆಲ್ಲ ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವಾ. ಸೊ ಕಣ್ಣು ಇಲ್ಲೆಲ್ಲ ಹಚ್ಚಕ್ಕೆ ಹೋಗಲ್ಲ ನಾನು, ಐಲಿಡ್ಸ್ ಮೇಲೆಲ್ಲ ತುಂಬ ಸೆನ್ಸಿಟಿವ್ ಏರಿಯಾ ಅಲ್ವಾ ಅದೆಲ್ಲ. ಸೊ
ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ದೆ, ಪೀಲ್ ಬರುತ್ತೆ ಅಲ್ಲ, ಕೆಮಿಕಲ್ ಪೀಲ್ಸ್ BH ಸೊಲ್ಯೂಷನ್ಸು, ಅದನ್ನು ಹಚ್ಚಿ ಒಂದು 10-15 ಮಿನಿಟ್ಸ್ ಆದಮೇಲೆ ಅದನ್ನು ರಿಮೂವ್ ಮಾಡಿ ಆಮೇಲೆ ಇದನ್ನು ಹಚ್ಕೊತದೆ. ಬಟ್ ಈ ನಡುವೆ ಏನು ಮಾಡ್ತಾಯಿದ್ದೀನಿ, ಡರ್ಮಾಲಾಜಿಕ್ ಅವ್ರದ್ದು ಡೈಲಿ ಎಕ್ಸ್ಫೋಲೇಟರ್ ಯೂಸ್ ಮಾಡ್ತಾಯಿದ್ದೀನಲ್ವ. ಸೊ ಏನಕ್ಕೆ ಸುಮ್ಮನೆ ಅಷ್ಟೊಂದು ಫೇಸು ಎಕ್ಸ್ಫೋಲೇಟ್ ಮಾಡೋದು ಅಂತ ಇವತ್ತು ಆ ಸ್ಟೆಪ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಮಾಸ್ಕ್ ಹಚ್ಕೊತಾ ಇದ್ದೀನಿ ಈ ರೀತಿ. ಫನ್ನಿಯಾಗಿ ಕಾಣಿಸ್ತಾ ಇದ್ದೀನಿ ಐನು, ಬಟ್ ಯಾ ಇದನ್ನು ನೀವು ನೆಕ್ಕು ಕೂಡ ಹಚ್ಬೋದು. ನಾನು ಹಚ್ಚೋದು ಬೇಡ ಅಂತ ಅಂದ್ಕೊತಾ ಇದ್ದೀನಿ. ಏನು ಗೊತ್ತಾ, ನನಗೆ ಈ ರೀತಿ ಪ್ರೆಗ್ನೆನ್ಸಿ ಆದಮೇಲೆ ಇಲ್ಲಿ ಕತ್ತತ್ರ ಈ ಥರ ಬ್ಲ್ಯಾಕು ಮತ್ತು ಈ ಥರ ಎಲ್ಲ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಪ್ಪು ಆಗ್ತಾಯಿದೆ ನನಗೆ ಕತ್ತತ್ರ. ಮುಂಚೆ ಅಂತೂ ಏನಿಲ್ಲ ನನಗೆ, ಬಟ್ ಈ ನಡುವೆ ಹಂಗೆ ಆಗ್ತಾಯಿದೆ. ಆ್ಯಂಡ್ ನನಗೆ ಸುಮ್ಮನೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ. ಆಮೇಲೆ ಅದ್ರ ಮೇಲೆ ಇದನ್ನು ಹಚ್ಚಿ ತಿರ್ಗೋದು ಏನಾದರೂ ಆಗಿ ಯಾಕೆ ಸುಮ್ಮನೆ, ಬರೀ ಇಷ್ಟ ಹಚ್ಕೊತೀನಿ ಅಷ್ಟೇ. ಇನ್ನು ಬೇಡ, ಅದಕ್ಕಿಂತ ಕೆಳಗೆ ಇಲ್ಲೆಲ್ಲ ಬೇಡ, ಅಷ್ಟೇ ಸಾಕು. ಮಕ್ಕಳಿಗೆ ಅಷ್ಟೇ ಹಣೆಗೆಲ್ಲ ಹಚ್ಚಿದ್ದೀನಿ, ಇಷ್ಟೇ ಸಾಕು. ಇದನ್ನು ಈಗ 10-15 ಮಿನಿಟ್ಸ್ ಬಿಟ್ಟು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ತೀನಿ ಅಷ್ಟೇ. ಈ ರೀತಿ ಹಚ್ಕೊಂಡು ಏನಂತಂದರೆ ನಿಮ್ಮ ಪೋರ್ಸಲ್ಲಿರೋ ಕೊಳೆ ಅಥವಾ ಎಲ್ಲ ಬಂದುಬಿಡುತ್ತೆ ಆಚೆಗೆ. ಸೊ ವೀಕ್ಲಿ ಒನ್ಸು ಅಥವಾ 2 ವೀಕ್ಸ್ ಒನ್ಸು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅಲ್ವಾ, ಈ ರೀತಿ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದ್ರಿಂದನೂ ಏನಾಗುತ್ತೆ, ನಮಗೂ ಒಂಥರ ಚೆನ್ನಾಗಿ ಫೀಲ್ ಆಗುತ್ತೆ. ಇಲ್ಲಾಂದರೆ ಯಾವಾಗಲೂ ಹಾಗೆ ಸುಮ್ಮನೆ ಇರ್ತೀವಿ. ಆಮೇಲೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ಸೆಲ್ಫ್ ಕೇರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಬಿಕಾಸ್ ನಿಮ್ಮ ಬಾಡಿನಲ್ಲಿ ನೀವು ಎವ್ರಿ ಡೇ ಚೇಂಜಸ್ ನೋಡ್ತಾ ಇರ್ತೀರ. ಒಂಥರ ಆ ಚೇಂಜಸ್ಸು ಸಡನ್ನಾಗಿ ನಿಮಗೆ ಅಯ್ಯೋ ಯಾಕೆ ಹಿಂಗೆ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಈ ಜರ್ನಿನೂ ಎಂಬ್ರೇಸ್ ಮಾಡಬೇಕಲ್ವ ನೀವು. ಸೊ ಪ್ರೆಗ್ನೆಂಟ್ ಆದರೆ ಏನು ಫೇಸ್ ಮಾಸ್ಕ್ ಹಚ್ಕೋಬಾರ್ದ, ಮೇಕಪ್ ಮಾಡ್ಕೋಬಾರ್ದ, ಎಲ್ಲ ಮಾಡಬೇಕು, ಎಂಜಾಯ್ ಮಾಡಬೇಕು ಈ ಫೇಸ್ನು ಕೂಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ನಾನು ಎಷ್ಟಾಗುತ್ತೆ ಅಷ್ಟು ಈ ಫೇಸ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಈ ಫೇಸ್ನ ಫನ್ನಿಯಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತು, ಬಟ್ ಇಗ್ನೋರ್ ಮಾಡಿ. ಇವಾಗ ನಾನು ಸ್ವಲ್ಪ ಲಿಪ್ಸ್ ಕೂಡ ಡ್ರೈ ಆಗಿರುತ್ತಲ್ಲ, ಸೊ ಇದ್ರ ಮೇಲೆ ಲಿಪ್ ಮಾಸ್ಕ್ ಅಂತೀನಿ, ಲಿಪ್ ಬಾಮ್ನ ಕೂಡ ಹಚ್ಕೊಂಡು ಸ್ವಲ್ಪ ಹೊತ್ತು 10-15 ಮಿನಿಟ್ಸ್ ಬಿಡ್ತೀನಿ. ಅದಾದಮೇಲೆ ಫೇಸ್ನ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆನಾ, ಬಾಯ್. ಹಾಯ್ ಗೈಸ್, ಸೊ ಇವಾಗ ಫೇಸ್ ಫುಲ್ಲು ಡ್ರೈ ಆಗಿದೆ, ನೀವು ನೋಡ್ಬೋದು ಫುಲ್ಲು ಡ್ರೈ ಆಗಿದೆ ಮಾಸ್ಕು. ಸೊ ಅದನ್ನು ಈ ರೀತಿ ಮೇಕಪ್ ರಿಮೂವರ್ ಅಥವಾ ಏನು ಹೇಳ್ತಾರೆ, ಅದನ್ನು ಮೇಕಪ್ ರಿಮೂವರ್ ಪ್ಯಾಡ್ ಅಂತಲೇ ಹೇಳ್ತಾರೆ. ಸೊ ಇದನ್ನು ತೊಗೊಂಡು ಫಸ್ಟ್ ಇದನ್ನು ನೀರು ಹಾಕಿ ಸ್ವಲ್ಪ ಈ ರೀತಿ ಒದ್ದೆ ಮಾಡ್ಕೊತೀನಿ. ಆಮೇಲೆ ಇದರಿಂದ ಈ ರೀತಿ ಮಾಸ್ಕ್ನ ರಿಮೂವ್ ಮಾಡ್ತೀನಿ. ಈಗ ಪ್ಯಾಡಿಂದ ರಿಮೂವ್ ಮಾಡಿಬಿಟ್ಟು ಈಗ ಆದಮೇಲೆ ಒಂಚೂರು ಫೇಸ್ ವಾಶ್ ಮಾಡಿಬಿಡ್ತೀನಿ. ಓಕೆ, ಇವಾಗಷ್ಟೇ ನೋಡಿದ್ರಲ್ಲ ಫೇಸ್ ಮಾಸ್ಕ್ ಹಚ್ಕೊಂಡು ವಾಶ್ ಮಾಡಿದೆ.
ಇವಾಗ ನೆಕ್ಸ್ಟು ಊಟ ಮಾಡಿ ಕೆಳಗಡೆ ವಾಕಿಂಗ್ ಹೋಗಿ ಸ್ವಲ್ಪ ಹೊತ್ತು, ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ಆಚೆ ಮಾಡೋದು ಅಷ್ಟೇ. ಆಮೇಲೆ ಮತ್ತೆ ನಾಳೆಯಿಂದ ಅದೇ ಆಫೀಸ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ನಿಮಗೇನಾದರೂ ಆ್ಯಕ್ಚುಲಿ ಏನೂ ತುಂಬ ಯೂಸ್ಫುಲ್ ಕಂಟೆಂಟ್ ಅಥವಾ ಏನೂ ಇರಲಿಲ್ಲ. ನನ್ನ ಯೂಶ್ವಲ್ ಸಂಡೇ ನನ್ನ ಸೆಲ್ಫ್ ಕೇರ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್.